ದಕ್ಷಿಣ ಭಾರತಕ್ಕೆ ನಿರ್ಮಲಾ ಸೀತಾರಾಮನ್ ಬಂಪರ್ ಗಿಫ್ಟ್. 7 ಹೈಸ್ಪೀಡ್ ರೈಲು ಕಾರಿಡಾರ್ಗಳ ಘೋಷಣೆ. ಕರ್ನಾಟಕದಲ್ಲಿ ಹಾದು ಹೋಗಲಿವೆ 3 ಕಾರಿಡಾರ್. We will develop 7 high-speed rail corridors between cities as growth connectors, namely Mumbai to Pune, Pune to Hyderabad, Hyderabad to Bengaluru, Hyderabad to Chennai, Chennai to Bengaluru, Delhi to Varanasi, Varanasi to Siliguri. ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೋಗ್ಬೇಕಂದ್ರೆ ಅಥವಾ ಬೆಂಗಳೂರಿನಿಂದ ಚೆನ್ನೈಗೆ ಹೋಗ್ಬೇಕಂದ್ರೆ ಈಗ 5-6 ಗಂಟೆಗಳ ಕಾಲ ರೈಲ್ನಲ್ಲಿ ಕಳೆಯಬೇಕು. ಆದ್ರೆ ಇನ್ಮುಂದೆ ಆ ಚಿಂತೆ ಬೇಕಿಲ್ಲ. ವಿಮಾನದ ವೇಗಕ್ಕೆ ಸರಿಸಾಟಿಯಾಗಿ ಕೇವಲ 2 ಗಂಟೆಗಳಲ್ಲಿ ನೀವು ದಕ್ಷಿಣ ಭಾರತದ ಪ್ರಮುಖ ನಗರಗಳನ್ನ ತಲುಪಬಹುದು. ಇದ್ಯಾಕೆ ಈಗ ಅಂದ್ರೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ. ದೇಶದ ಮೂಲ ಸೌಕರ್ಯದ ಚಿತ್ರಣವನ್ನೇ ಬದಲಿಸುವಂತಹ ಬಿಗ್ ಘೋಷಣೆಯನ್ನ ಮಾಡಿದ್ದಾರೆ. ಭಾರತದ ಪ್ರಮುಖ ನಗರಗಳ ನಡುವೆ 7 ಹೊಸ ಹೈಸ್ಪೀಡ್ ರೈಲು ಕಾರಿಡಾರ್ಗಳನ್ನ ಅಭಿವೃದ್ಧಿಪಡಿಸುವುದಾಗಿ ಅವರು ತಿಳಿಸಿದ್ದಾರೆ. ಅದರಲ್ಲಿ ಹೆಚ್ಚಿನವು ದಕ್ಷಿಣ ಭಾರತಕ್ಕೆ ಸೇರಿದವುಗಳಾಗಿದ್ದು ದಕ್ಷಿಣ ಭಾರತಕ್ಕೆ ಬಂಪರ್ ಅಂತಾನೆ ಹೇಳಲಾಗ್ತಿದೆ. ಅದರಲ್ಲೂ ಕರ್ನಾಟಕವನ್ನ ಹಾದು ಹೋಗುವ ಈ ಕಾರಿಡಾರ್ಗಳು ಕೇವಲ ರೈಲು ಮಾರ್ಗಗಳಲ್ಲ, ಬದಲಿಗೆ ಭಾರತದ ಆರ್ಥಿಕತೆಯನ್ನ ವೇಗಗೊಳಿಸುವ ಗ್ರೋತ್ ಕನೆಕ್ಟರ್ಸ್. ಈ ಯೋಜನೆಯಿಂದ ಕರ್ನಾಟಕ ಮತ್ತು ದಕ್ಷಿಣ ಭಾರತದ ರಾಜ್ಯಗಳಿಗೆ ಸಿಗುವ ಲಾಭವೇನು, ಹೈಸ್ಪೀಡ್ ರೈಲು ಕಾರಿಡಾರ್ ಎಲ್ಲೆಲ್ಲಿ ಹಾದು ಹೋಗಲಿದೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಯಾವೆಲ್ಲ ನಗರಗಳ ನಡುವೆ ಬುಲೆಟ್ ರೈಲು? ದೇಶದ 7 ಪ್ರಮುಖ ಕಾರಿಡಾರ್ಗಳ ಪಟ್ಟಿ ಇಲ್ಲಿದೆ. ಹೌದು, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ತಿನಲ್ಲಿ ತಮ್ಮ 9ನೇ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಇದರಲ್ಲಿ ಮೂಲ ಸೌಕರ್ಯಕ್ಕೆ ಸಂಬಂಧಿಸಿದಂತೆ ಬಿಗ್ ಘೋಷಣೆಯನ್ನ ಮಾಡಿದ್ದಾರೆ. 7 ಪ್ರಮುಖ ಹೈಸ್ಪೀಡ್ ರೈಲು ಕಾರಿಡಾರ್ಗಳನ್ನ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. ಮುಂಬೈ ಪುಣೆ, ಹೈದರಾಬಾದ್ ಪುಣೆ, ಹೈದರಾಬಾದ್ ಬೆಂಗಳೂರು, ಹೈದರಾಬಾದ್ ಚೆನ್ನೈ, ಚೆನ್ನೈ ಬೆಂಗಳೂರು, ದಿಲ್ಲಿ ವಾರಣಾಸಿ ಮತ್ತು ವಾರಣಾಸಿ ಸಿಲಿಗುರಿ ಮಾರ್ಗಗಳು ಸೇರಿವೆ. ಈ ಕಾರಿಡಾರ್ಗಳು ಪರಿಸರ ಸ್ನೇಹಿ ಪ್ರಯಾಣ ವ್ಯವಸ್ಥೆಯನ್ನ ಉತ್ತೇಜಿಸುವುದರ ಜೊತೆಗೆ ನಗರಗಳ ನಡುವಿನ ವಾಣಿಜ್ಯ ಸಂಪರ್ಕವನ್ನ ಹೆಚ್ಚಿಸಲಿವೆ. ಈಗಾಗಲೇ ಅಹಮದಾಬಾದ್ ಮತ್ತು ಮುಂಬೈ ನಡುವೆ 508 ಕಿಲೋಮೀಟರ್ ಉದ್ದದ ಬುಲೆಟ್ ರೈಲು ಕಾಮಗಾರಿ ಭರದಿಂದ ಸಾಗ್ತಾ ಇದ್ದು ಇದು ಗಂಟೆಗೆ 320 ಕಿಲೋಮೀಟರ್ ವೇಗದಲ್ಲಿ ಚಲಿಸಲಿದೆ. ಅದೇ ಮಾದರಿಯಲ್ಲಿ ದೇಶದ ಬೇರೆ ನಗರಗಳನ್ನ ಬೆಸೆಯುವ ಯೋಜನೆಗೆ ಈಗ ಚಾಲನೆ ಸಿಕ್ಕಿದೆ. ಅದರಲ್ಲೂ ದಕ್ಷಿಣ ಭಾರತದ 3 ಮಹಾನಗರಗಳು ಈ ಯೋಜನೆಯ ಭಾಗವಾಗಿವೆ. ಹೈದರಾಬಾದ್ ಬೆಂಗಳೂರು ಬುಲೆಟ್ ರೈಲು 576 ಕಿಲೋಮೀಟರ್ ಮಾರ್ಗ, 13 ನಿಲ್ದಾಣಗಳು. ಈಗ ಸ್ವಲ್ಪ ಡೀಟೇಲ್ ಆಗಿ ಒಂದೊಂದೇ ಮಾರ್ಗಗಳನ್ನ ನೋಡ್ತಾ ಸಾಗೋಣ. ದಕ್ಷಿಣ ಭಾರತದ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಯೋಜನೆ ಅಂದ್ರೆ ಅದು ಹೈದರಾಬಾದ್ ಮತ್ತು ಬೆಂಗಳೂರು ನಡುವಿನ ಹೈ ಸ್ಪೀಡ್ ರೈಲು ಕಾರಿಡಾರ್. ಈ ಮಾರ್ಗವು ಸುಮಾರು 576 ಕಿಲೋಮೀಟರ್ ಉದ್ದವಿದ್ದು ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯಗಳ ಮೂಲಕ ಹಾದು ಹೋಗಲಿದೆ. ಈ ಮಾರ್ಗದಲ್ಲಿ ಒಟ್ಟು 13 ನಿಲ್ದಾಣಗಳನ್ನ ಪ್ರಸ್ತಾಪಿಸಲಾಗಿದೆ. ಕರ್ನಾಟಕದ ವ್ಯಾಪ್ತಿಯಲ್ಲಿ ಸುಮಾರು 94.8 ಕಿಲೋಮೀಟರ್ಗಳಷ್ಟು ಈ ಕಾರಿಡಾರ್ ನಿರ್ಮಾಣವಾಗಲಿದ್ದು ರಾಜ್ಯದಲ್ಲಿ ಪ್ರಮುಖವಾಗಿ 3 ನಿಲ್ದಾಣಗಳು ಬರಲಿವೆ. ತೆಲಂಗಾಣದಲ್ಲಿ 218 ಕಿಲೋಮೀಟರ್ ಮತ್ತು ಆಂಧ್ರ ಪ್ರದೇಶದಲ್ಲಿ 263 ಕಿಲೋಮೀಟರ್ ಮಾರ್ಗ ನಿರ್ಮಾಣವಾಗಲಿದೆ. ಈ ಕಾರಿಡಾರ್ ಹೈದರಾಬಾದ್ನಿಂದ ಆರಂಭವಾಗಿ ಶಾದ್ ನಗರ, ಮೆಹಬೂಬ್ ನಗರ, ಗದ್ವಾಲ್, ಕರ್ನೂಲ್, ಗುಂತಕಲ್, ಅನಂತಪುರ, ಧರ್ಮಾವರಂ, ಹಿಂದೂಪುರ ಮಾರ್ಗವಾಗಿ ಕರ್ನಾಟಕದ ದೊಡ್ಡಬಳ್ಳಾಪುರ ಮತ್ತು ಯಲಹಂಕದ ಮೂಲಕ ಬೆಂಗಳೂರನ್ನ ತಲುಪಲಿದೆ. ಕೈಗಾರಿಕಾ ವಲಯಕ್ಕೆ ಹೊಸ ಚೈತನ್ಯ. ಕಿಯಾ ಮೋಟಾರ್ಸ್ ಏರೋಸ್ಪೇಸ್ ಪಾರ್ಕ್. ಇನ್ನು ಈ ಹೈಸ್ಪೀಡ್ ಕಾರಿಡಾರ್ ಕೇವಲ ಪ್ರಯಾಣಿಕರಿಗಾಗಿ ಮಾತ್ರವಲ್ಲ, ಉದ್ಯಮ ಕ್ಷೇತ್ರಕ್ಕೂ ಕೂಡ ದೊಡ್ಡ ಆನೆ ಬಲವನ್ನ ನೀಡಲಿದೆ. ಆಂಧ್ರ ಪ್ರದೇಶದ ದುದ್ದೆ ಬಂಡದಲ್ಲಿ ಒಂದು ವಿಶೇಷ ನಿಲ್ದಾಣವನ್ನ ನಿರ್ಮಿಸಲು ಕೂಡ ಯೋಜಿಸಲಾಗಿದೆ. ಇದು ಕಿಯಾ ಮೋಟಾರ್ಸ್ ಕಾರ್ಖಾನೆ ಮತ್ತು ಸುತ್ತಮುತ್ತಲಿನ ಕೈಗಾರಿಕಾ ಕೇಂದ್ರಗಳಿಗೆ ನೇರ ಸಂಪರ್ಕವನ್ನ ಕಲ್ಪಿಸಲಿದೆ. ಅದೇ ರೀತಿ ಬೆಂಗಳೂರಿನ ದೇವನಹಳ್ಳಿ ವಿಮಾನ ನಿಲ್ದಾಣದ ಸಮೀಪವೂ ಕೂಡ ಒಂದು ನಿಲ್ದಾಣ ಬರುವ ನಿರೀಕ್ಷೆ ಇದೆ. ಇದು ಬೆಂಗಳೂರಿನ ಉತ್ತರ ಭಾಗದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಏರೋಸ್ಪೇಸ್ ಪಾರ್ಕ್ಗೆ ದೊಡ್ಡ ಮಟ್ಟದ ಅನುಕೂಲವನ್ನ ಮಾಡಿಕೊಡಲಿದೆ. ಈ ಮೂಲಕ ಈ ಭಾಗದ ಕೈಗಾರಿಕಾ ಬೆಳವಣಿಗೆಗೆ ಹೈ ಸ್ಪೀಡ್ ರೈಲು ಇಂಧನವಾಗಲಿದೆ. ವಿಮಾನಕ್ಕಿಂತ ವೇಗವಾಗಿ ಮನೆ ತಲುಪಿ 10 ಗಂಟೆಯ ಪ್ರಯಾಣ ಈಗ ಕೇವಲ 2 ಗಂಟೆ. ಈ ಯೋಜನೆಯ ಅತ್ಯಂತ ದೊಡ್ಡ ಹೈಲೈಟ್ ಅಂದ್ರೆ ಸಮಯ ಉಳಿತಾಯ. ಪ್ರಸ್ತುತ ಹೈದರಾಬಾದ್ ನಿಂದ ಬೆಂಗಳೂರಿಗೆ ರೈಲಿನಲ್ಲಿ ಬರಬೇಕಂದ್ರೆ ಕನಿಷ್ಠ 10 ರಿಂದ 12 ಗಂಟೆ ಬೇಕು. ಆದ್ರೆ ಬುಲೆಟ್ ರೈಲು ಬಂದ ನಂತರ ಈ ಪ್ರಯಾಣ ಕೇವಲ 2 ಗಂಟೆಗೆ ಇಳಿಕೆ ಆಗಲಿದೆ. ಹೈದರಾಬಾದ್ ಚೆನ್ನೈ ನಡುವಿನ 744 ಕಿಲೋಮೀಟರ್ ಪ್ರಯಾಣ ಕೂಡ ಕೇವಲ 2 ಗಂಟೆ 20 ನಿಮಿಷಗಳಲ್ಲಿ ಪೂರ್ಣಗೊಳ್ಳುತ್ತೆ. ವಿಶೇಷವೆಂದ್ರೆ ವಿಮಾನ ನಿಲ್ದಾಣಗಳು ನಗರದ ಹೊರ ವಲಯದಲ್ಲಿ ಇರುವುದರಿಂದ ಅಲ್ಲಿಗೆ ಹೋಗಲು ಮತ್ತು ಚೆಕ್ ಇನ್ ಮಾಡಲು ತೆಗೆದುಕೊಳ್ಳುವ ಸಮಯವನ್ನ ಲೆಕ್ಕ ಹಾಕಿದ್ರೆ ಬುಲೆಟ್ ರೈಲಿನಲ್ಲಿ ಪ್ರಯಾಣಿಸುವುದು ವಿಮಾನಕ್ಕಿಂತಲೂ ವೇಗವಾಗಿ ನಿಮ್ಮನ್ನ ಮನೆಗೆ ತಲುಪಿಸಲಿದೆ.
ಇದು ಉದ್ಯಮಿಗಳು, ಐಟಿ ಉದ್ಯೋಗಿಗಳು ಮತ್ತು ಪ್ರವಾಸಿಗರಿಗೆ ಅತ್ಯಂತ ಆಕರ್ಷಕ ಆಯ್ಕೆಯಾಗಲಿದೆ. ಜಪಾನಿನ ಶಿನ್ಕಾನ್ಸೆನ್ ತಂತ್ರಜ್ಞಾನ, ಗಂಟೆಗೆ 320 ಕಿಲೋಮೀಟರ್ ವೇಗದ ಸಂಚಾರ. ಈ ಹೈ ಸ್ಪೀಡ್ ರೈಲು ಕಾರಿಡಾರ್ಗಳಲ್ಲಿ ಭಾರತದ ಮೊದಲ ಬುಲೆಟ್ ರೈಲು ಯೋಜನೆಯಾದ ಮುಂಬೈ ಅಹಮದಾಬಾದ್ ಕಾರಿಡಾರ್ನಲ್ಲಿ ಬಳಸುತ್ತಿರುವ ಜಪಾನಿನ ಸುಪ್ರಸಿದ್ಧ ಶಿನ್ಕಾನ್ಸೆನ್ ತಂತ್ರಜ್ಞಾನವನ್ನೇ ಅಳವಡಿಸಲಾಗ್ತಾ ಇದೆ. ಇಲ್ಲಿನ ರೈಲು ಹಳಿಗಳು ಗಂಟೆಗೆ 350 ಕಿಲೋಮೀಟರ್ ವೇಗವನ್ನ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿರಲಿದ್ದು, ರೈಲುಗಳು 320 ಕಿಲೋಮೀಟರ್ ವೇಗದಲ್ಲಿ ಓಡಲಿವೆ. ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಸುಲಭಗೊಳಿಸಲು ಹೆಚ್ಚಿನ ಮಾರ್ಗವನ್ನ ಎಲಿವೇಟೆಡ್ ಮಾದರಿಯಲ್ಲಿ ನಿರ್ಮಿಸಲಾಗ್ತಾ ಇದೆ. ಈ ಹಳಿಗಳು ಕೇವಲ ಬುಲೆಟ್ ರೈಲುಗಳಿಗಾಗಿಯೇ ಮೀಸಲಾಗಿರುವುದರಿಂದ ಬೇರೆ ಯಾವುದೇ ರೈಲುಗಳ ಅಡ್ಡಿ ಇಲ್ಲದೆ ಸುಗಮವಾಗಿ ಸಂಚರಿಸಬಹುದಾಗಿದೆ. ದಕ್ಷಿಣ ಭಾರತದ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್, 4 ರಾಜ್ಯಗಳ ರಾಜಧಾನಿಗಳಿಗೆ ಸಂಪರ್ಕ. ಈಗ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ 7 ಹೈ ಸ್ಪೀಡ್ ಕಾರಿಡಾರ್ ಗಳನ್ನ ಘೋಷಿಸಿದ್ದಾರೆ. ಆದ್ರೆ ಇದಕ್ಕೂ ಮುಂಚೆ ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಅವರು ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಹೈದರಾಬಾದ್, ಅಮರಾವತಿ, ಚೆನ್ನೈ ಮತ್ತು ಬೆಂಗಳೂರನ್ನ ಸಂಪರ್ಕಿಸುವ ದಕ್ಷಿಣ ಭಾರತದ ಬುಲೆಟ್ ಟ್ರೈನ್ ಚತುಷ್ಪಥ ಅಥವಾ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ನಿರ್ಮಾಣವಾಗಲಿದೆ ಅಂತ ಹೇಳಿದ್ರು. ಅದಾಗಿ ಕೆಲವೇ ದಿನಗಳಲ್ಲಿ ನಿರ್ಮಲಾ ಸೀತಾರಾಮನ್ ಅವರಿಂದ ಈ ಘೋಷಣೆ ಹೊರಬಿದ್ದಿದೆ. ಹೈದರಾಬಾದ್ ಬೆಂಗಳೂರು ಮತ್ತು ಹೈದರಾಬಾದ್ ಚೆನ್ನೈ ಕಾರಿಡಾರ್ಗಳು ಹೈದರಾಬಾದ್ ನಿಂದ ಶಂಷಾದಾಬಾದ್ ವರೆಗೆ ಒಂದೇ ಹಳಿಯನ್ನ ಹಂಚಿಕೊಳ್ಳಲಿವೆ. ಮುಂದೆ ಬೆಂಗಳೂರು ಚೆನ್ನೈ ಕಾರಿಡಾರ್ ಕೂಡ ಪೂರ್ಣಗೊಂಡಾಗ ದಕ್ಷಿಣ ಭಾರತದ ಈ 4 ಪ್ರಮುಖ ನಗರಗಳ 5 ಕೋಟಿಗೂ ಹೆಚ್ಚು ಜನರಿಗೆ ನೆರವಾಗಲಿದೆ. ಇದು ಈ ಭಾಗದ ಆರ್ಥಿಕತೆಯನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವ ಶಕ್ತಿ ಹೊಂದಿದೆ. ಸರ್ವೆ ಕಾರ್ಯ ಶುರು, ಕಾಮಗಾರಿ ಯಾವಾಗ? 2041ರ ವೇಳೆಗೆ ರೈಲು ಸಂಚಾರ ಸಾಧ್ಯತೆ. ಈ ಬೃಹತ್ ಯೋಜನೆಗಾಗಿ ಈಗಾಗಲೇ ಸರ್ವೆ ಕಾರ್ಯಗಳು ಕೂಡ ಆರಂಭವಾಗಿವೆ. ರೈಲ್ವೆ ಇಲಾಖೆಯ ಸಾರ್ವಜನಿಕ ವಲಯದ ಸಂಸ್ಥೆಯಾದ ರೈಲ್ ಇಂಡಿಯಾ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಸರ್ವಿಸ್ ಲಿಮಿಟೆಡ್ ಸುಮಾರು 33 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವರವಾದ ಯೋಜನಾ ವರದಿ ಸಿದ್ಧಪಡಿಸ್ತಾ ಇದೆ. ರಿಮೋಟ್ ಸೆನ್ಸಿಂಗ್ ಅಧ್ಯಯನ ಮತ್ತು ಮಣ್ಣಿನ ಪರೀಕ್ಷೆಗಳು ನಡೆಯುತ್ತಿವೆ. ಆದರೆ ಸದ್ಯಕ್ಕೆ ಈ ಯೋಜನೆಗಳು ಕಾರ್ಯಗತವಾಗಿ ಜನರ ಓಡಾಟಕ್ಕೆ ಯಾವಾಗ ಮುಕ್ತವಾಗುತ್ತವೆ ಎಂಬುದು ಕೂಡ ಜನರ ಪ್ರಶ್ನೆಯಾಗಿದೆ. ಈಗಾಗಲೇ ಹಲವು ವರ್ಷಗಳಿಂದ ನಡೆಯುತ್ತಿರುವ ಮುಂಬೈ ಅಹಮದಾಬಾದ್ ಬುಲೆಟ್ ರೈಲು ಯೋಜನೆ 2028ರಲ್ಲಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಅದೇ ಹಾದಿಯಲ್ಲಿ ದಕ್ಷಿಣ ಭಾರತದ ಈ ಕಾರಿಡಾರ್ಗಳು ಮುಂದಿನ 15 ವರ್ಷಗಳ ಅವಧಿಯಲ್ಲಿ ಅಂದ್ರೆ 2041ರ ವೇಳೆಗೆ ಜನರ ಬಳಕೆಗೆ ಮುಕ್ತವಾಗುವ ಸಾಧ್ಯತೆ ಇದೆ. ಒಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ದಕ್ಷಿಣ ಭಾರತದ ಸಾರಿಗೆ ಇತಿಹಾಸದಲ್ಲಿ ಒಂದು ಹೊಸ ಮೈಲಿಗಲಾಗಲಿದೆ. ಈ ಹೈ ಸ್ಪೀಡ್ ರೈಲುಗಳು ಕೇವಲ ವೇಗದ ಪ್ರಯಾಣವನ್ನಷ್ಟೇ ನೀಡುವುದಿಲ್ಲ, ಬದಲಿಗೆ ದೇಶದ ಅಭಿವೃದ್ಧಿಗೆ ಹೊಸ ವೇಗವನ್ನ ನೀಡಲಿದೆ. ಕರ್ನಾಟಕದಲ್ಲಿ 3 ಹೈ ಸ್ಪೀಡ್ ಕಾರಿಡಾರ್ಗಳು ಬರುವುದರಿಂದ ರಾಜ್ಯದ ಆರ್ಥಿಕತೆಗೆ ಇದು ಭಾರಿ ಬೂಸ್ಟ್ ಅನ್ನ ನೀಡಲಿವೆ. ಆದ್ರೆ ಯಾವಾಗ ಇವುಗಳ ಹಳಿಗಳು ಭೂಮಿ ಮೇಲೆ ಬೀಳುತ್ತವೆ, ಅದರ ಮೇಲೆ ರೈಲು ಓಡೋದು ಯಾವಾಗ ಎಂಬುದನ್ನ ಗಮನಿಸಬೇಕಿದೆ.